ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗನೆ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಗ್ರಾಮರ್ ಸೆಕ್ಷನಿಂದ ಆ್ಯಂಡ್ ಈ ಒಂದು ಎಕ್ಸ್ಟ್ರಾಕ್ಟ್ಸ್ ಆಗಿರ್ಬೋದು, ಈ ಒಂದು ಸಮ್ಮರಿ ಆಗಿರ್ಬೋದು, ಈ ಒಂದು ಕ್ವಶನ್ ಆನ್ಸರ್ಸ್ ಆಗಿರ್ಬೋದು ಎಲ್ಲನೂ ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನೇ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮೆಂಬರ್ಶಿಪ್ ಯಾರ್ಯಾರು ತೊಗೊಂಡಿರೋ ದಯವಿಟ್ಟು ಬೇಗನೆ ಒಂದು ಮೆಂಬರ್ಶಿಪ್ನ ತೊಗೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಎಕ್ಸಾಮು ನಿಮ್ಮ ಒಂದು ಸೈನ್ಸ್ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀರಾ ಅಂದ್ಕೊತಾ ಇದ್ದೀನಿ. ಸೊ ನಾನು ಮೊದಲಿಗೆ ಒಂದು ವೆಯ್ಟೇಜ್ ಆಫ್ ಕಂಟೆಂಟಿಂದ ನೋಡಿ ಯಾವ್ಯಾವ ಕಂಟೆಂಟಿಂದ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಒಂದು ಪ್ರೋಸಿಂದ ಒಂದು 20 ಮಾರ್ಕ್ಸ್ ಇದೆ, ಪೊಯೆಟ್ರಿಯಿಂದ 16 ಮಾರ್ಕ್ಸ್ ಇದೆ, ಸಪ್ಲಿಮೆಂಟ್ರಿ ರೀಡಿಂಗಿಂದ 4 ಮಾರ್ಕ್ಸ್ ಇದೆ, ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಯಿಂದ 64 ಮಾರ್ಕ್ಸ್ ಇದೆ, ಒಂದು ಕಂಪ್ರೆನ್ಷನ್ ಆ್ಯಂಡ್ ಕಂಪೋಸಿಷನಿಂದ 24, ಟೋಟಲ್ 80 ಮಾರ್ಕ್ಸ್ಗೆ ಇದೆ. ಸೊ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ನೀವು ಜಸ್ಟ್ ನೋಡ್ಕೊತಾ ಹೋಗಿ. ಏನೇ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಬರ್ಕೊಂಗಿದ್ರೆ ಬರ್ಕೊಬೋದು. ನೋಡಿ, ಇದೊಂದು ಅಕಾರ್ಡಿಂಗ್ ಟು ಒಂದು 2023-24 ಬ್ಲೂ ಪ್ರಿಂಟ್ ಪ್ರಕಾರ ಇದೆ. ಸೊ ಯಾವುದೇ ಕಾರಣಕ್ಕೂ ಭಯಪಡೋ ಅಗತ್ಯ ಇಲ್ಲ. ಇದು ಯಾವುದೇ ಒಂದು 2020-21 ಅಲ್ಲ, 2024 ಈ ವರ್ಷ ಏನು ಎಕ್ಸಾಮ್ ಬೆಳೀತು ಇದರ ಒಂದು ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಈ ಒಂದು ಕ್ವಶನ್ ಆನ್ಸರ್ಸ್, ಗ್ರಾಮರ್ ಎಲ್ಲ ಇದರ ಆಧಾರದ ಮೇಲೇ ಇದೆ. ಸೊ ಅದಕ್ಕಾಗಿ ಕರೆಕ್ಟಾಗಿ ನೋಡಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಎಲ್ಲ ಸ್ನೇಹಿತರಿಗೊಂದು ಶೇರ್ ಮಾಡಿ ನಮ್ಮ ಚಾನಲ್ನ. ಇನ್ನೂ ಅಷ್ಟು ಜನ ಸ್ಟೂಡೆಂಟ್ಸ್ಗೆ ನಮ್ಮ ಚಾನಲ್ ಇನ್ನೂ ರೀಚ್ ಆಗಿಲ್ಲ. ಅದಕ್ಕಾಗಿ ಸೊ ಎಲ್ಲರಿಗೂ ರೀಚ್ ಆಗಬೇಕು ನಮ್ಮ ಚಾನಲು. ಸೊ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ನೋಡಿ, ಪ್ರತಿಯೊಂದು ಆರ್ಟಿಕಲ್ಲು ಎಲ್ಲನೂ ಇದೆ, ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸು ಪ್ರತಿಯೊಂದು ಕೊಟ್ಟಿದ್ದೀನಿ ಇದರಲ್ಲಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಸ್ವಲ್ಪ ಡಿಸ್ಟ್ರಾಕ್ಟ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಿಸ್ಟರ್ಬ್ ಆಗ್ತಾಯಿದೆ, ಸ್ವಲ್ಪ ಸೌಂಡ್ ಬರ್ತಾಯಿದೆ. ಸೊ ಅದಕ್ಕಾಗಿ ಇದೊಂದು ಮಳೆ ಸೌಂಡು. ಕಾರಣ ಒಂದು ಶೀಟ್ ಮನೆ ಇರೋ ಸಲುವಾಗಿ ಒಂದು ಮಳೆ ಬೀಳೋ ಸೌಂಡು ಕೇಳಿಸ್ತಾ ಇರುತ್ತೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನೋ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಜಸ್ಟು ಏನಿಲ್ಲ, ಒಂದು 10-15 ನಿಮಿಷ ಮಾತ್ರ ಈ ವಿಡಿಯೋಗೆ ಒಂದು ಟೈಮ್ನ ಕೊಡಿ, ನಿಮ್ಮ ಟೈಮು. ಸೊ ನಾಳೆನೇ ಎಕ್ಸಾಮ್ ಇರೋದು. ಸೊ ಅರ್ಜೆಂಟ್ ಇದೆ, ಅದಕ್ಕಾಗಿ ಯಾವುದೇ ತೊಂದರೆ ಬೇಡ. ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಅದೇ ರೀತಿ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ. ಏನಂದರೆ ಈ ಒಂದು ಸೋಷಲ್ ಎಕ್ಸಾಮ್ ನಾಳೆ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕಾಗಿ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಸೊ ನನಗೆ ಇವಾಗ ಸ್ವಲ್ಪ ನನಗೆ ಕ್ಲಾರಿಟಿ ಇರಲಿಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿ ತಿಳಿಸಿದ್ರು. ಸೊ ಅವಾಗ ನನಗೆ ಗೊತ್ತಾಗಿದ್ದು. ಸೊ ನಾನೇ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಸೊ ನೋಡಿ, ನಾನು ಆಲ್ರೆಡಿ ಎಲ್ಲ ವಿಡಿಯೋ ರೆಡಿ ಮಾಡಿ ಇಕ್ಕಿದ್ದೀನಿ. ಸೊ ಅಪ್ಲೋಡ್ ಮಾಡೋದು ಒಂದೇ ಇದೆ. ಸೊ ಸೋಷಲ್ ಅಂತೂ ರೆಡಿ ಇದೆ, ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅದು ಇವಾಗೇ ಬೇಡ, ನಿಮ್ಗೆ ಕನ್ಫ್ಯೂಸ್ ಆಗುತ್ತಂತ ನಾನು ತಿರ್ಗಾ ಅದನ್ನು ರಿಮೂವ್ ಮಾಡಿದೆ. ಸೊ ನಾಳೆನೇ ಅದನ್ನು ಒಟ್ಟಿಗೆ ಬಿಡ್ತೀನಿ. ಆ ವಿಡಿಯೋ ಚೆನ್ನಾಗಿದೆ. ಸೊ ಕರೆಕ್ಟಾಗಿ ನೋಡಿ ಅದನ್ನು. ನೋಡಿ, ಲೆಟರ್ ರೈಟಿಂಗ್ ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ಇಷ್ಟೇ. ಬಾಡಿ ಆಫ್ ದ ಲೆಟರ್. ಐ ಆಮ್ ಕ್ವೈಟ್ ವೆಲ್ ವಿತ್ ಮೈ ಸ್ಟಡಿ. ವಿತ್ ಯುವರ್ ಬ್ಲೆಸ್ಸಿಂಗ್ಸ್ ಐ ಹೋಪ್ ದಟ್ ಯು ಆರ್ ಕ್ವೈಟ್ ವೆಲ್. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಇನ್ಫಾರ್ಮ್ ಯು ದಟ್ ಐ ಹ್ಯಾವ್ ಟು ಪೇ 500 rupees ಎಕ್ಸಾಮಿನೇಷನ್ ಫೀಸ್. ಸೊ ಕೈಂಡ್ಲಿ ಐ ರಿಕ್ವೆಸ್ಟ್ ಯು ಪ್ಲೀಸ್ ಸೆಂಡ್ ಮೀ 500 rupees ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಒಂದು ಗ್ರೇಟ್ಫುಲ್ ಯು ಆರ್ ಲವಿಂಗ್ಲಿ ಸೋನ್. ಡೇಟ್ 25/10/2023, ಪ್ಲೇಸ್ ಕೊಪ್ಪಳ್. ಸೊ ನೋಡಿ, ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನೀವು ಬರೀಬೇಕಾಗಿರುತ್ತೆ. ನೋಡಿ, ಪ್ರತಿಯೊಂದು ಸ್ಟೋರಿ ರೈಟಿಂಗು, ಫ್ರೇಮ್ ಕ್ವಶನ್ಸ್ ಎಲ್ಲನೂ ಇದೆ ಇದರಲ್ಲಿ. ಒಂದು ಸ್ಟೋರಿ ಡೆವಲಪ್ ಮಾಡೋದು ನೋಡಿ, ಕ್ಲೀನಾಗಿ ಕೊಟ್ಟಿದ್ದೀನಿ ಯಾವ ಥರ ಡೆವಲಪ್ ಮಾಡೋದಂತ. ಅದನ್ನು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ ಇದೊಂದು ಪೊಯಮ್ ಅಂತೂ ಗೊತ್ತು ನಿಮಗೆ, ಕ್ವಾಲಿಟಿ ಆಫ್ ಮೆರ್ಸಿ. ಆ್ಯಂಡ್ ಈ ಒಂದು ದ ಬ್ಲೈಂಡ್ ಬಾಯಿಂದ ಯಾವ್ದಾವ್ದು ಬರುತ್ತೆ ಅಂತ ಆಲ್ರೆಡಿ ಹೋಯ್ತು. ನೋಡಿ, ಸಮ್ಮರಿ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ, ಇದು ಡೆಫಿನೆಟ್ ಕ್ವಶನ್ನು. ಸೊ ಅದಕ್ಕಾಗಿ ಇದನ್ನು ಒಂದನ್ನೇ ಕೊಟ್ಟಿದ್ದೀನಿ. ಒಂದು ವೇಳೆ ನೀವು ಆಲ್ರೆಡಿ ಓದಿದ್ರಂದರೆ ಇಟ್ಸ್ ಓಕೆ, ನೀವು ಅದನ್ನೇ ಬರೀರಿ. ಸೊ ಇದನ್ನೇ ಎಕ್ಸ್ಟ್ರಾ ಓದ್ಕೋಕೆ ಹೋಗಬೇಡಿ. ದ ಜಡ್ಜ್ ಪೋಯಮ್ ಟು 2ರಲ್ಲಿ ಒಂದು ಕನ್ಫರ್ಮ್ ಬರುತ್ತೆ. ಅದು ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಅಂತೂ ಅದೊಂದು ಡೆಫಿನೆಟ್ ಆಗಿರುತ್ತೆ ಆ ಕ್ವಶನು.
ಐ ಆಮ್ ದ ಲ್ಯಾಂಡ್. ಈ ಮೂರನ್ನ ಓದ್ಕೊಳ್ಳಿ. ಈ ಮೂರಲ್ಲಿ ಒಂದು 5 ಮಾರ್ಕ್ಸು, ಒಂದು 6 ಮಾರ್ಕ್ಸ್ ಈ ಥರನೂ ಒಂದು 4 ಮಾರ್ಕ್ಸು, ಒಂದು 6 ಮಾರ್ಕ್ಸ್ ಈ ಥರನೂ ಬರ್ಬೋದು. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು ನೋಡಿ, ದ ಸಾಂಗ್ ಆಫ್ ಇಂಡಿಯಾ ಜಸ್ಟ್ ನಿಮಗೆ ಆದರೆ ಓದ್ಕೊಳ್ಳಿ, ಇಲ್ಲ ಒಂದು ಎಕ್ಸ್ಟರ್ನಲ್ ಆಗಿ ಇಟ್ಕೊಂಡಿರಿ, ಇದನ್ನೊಂದು ಆಪ್ಷನಲ್ ಆಗಿ ಸುಮ್ಮನೆ ಜಸ್ಟ್ ನೋಡ್ಕೊಂಡಿರಿ. ಇನ್ನೊಂದು ಇಲ್ಲಿ ನೋಡಿ, ಗೊತ್ತಾಗಲಿಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಇಲ್ಲಿ ನೋಡಿ, ಈ ಒಂದು ದ ಪೋಯೆಟ್ ವರ್ಡ್ಸ್ ಅದು ಇಲ್ಲಿದೆ, ಮದರ್ ಇಂಡಿಯಾ ಕೊಡೋದು ಇಲ್ಲಿದೆ. ಸೊ ಇಲ್ಲಿ ಈ ಒಂದು ಮೇನ್ ವರ್ಡ್ಸ್ನ ನೆನಪಿಕೊಂಡ್ರೆ ಸಾಕು, ನೀವು ಒಂದು ಯು ಕ್ಯಾನ್ ರೈಟ್ ಈಸಿಲಿ, ನೀವು ಆರಾಮಾಗಿ ಬರೀತೀರ. ಸೊ ಜಸ್ಟ್ ಆ ಒಂದು ಬ್ರಾಕೆಟಲ್ಲಿರುವಂಥ ಒಂದು ಎಲ್ಲನೂ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಬುಲೆಟ್ ಪಾಯಿಂಟ್ಸ್ ಥರವು. ಸೊ ಅದಕ್ಕಾಗಿ ಪ್ರಬಂಧ ಕೋವಿಡ್-19 ಬಗ್ಗೆ ಇದೆ ಇಲ್ಲಿ. ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಪ್ರತಿಯೊಂದನ್ನು ಬರೀಲೇಬೇಕು. ಸೊ ಆವಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡಿ, ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸು ಇದರಲ್ಲಿದೆ. ಸೊ ಅದನ್ನು ಕೊಡ್ತೀನಿ ನಿಮಗೆ. ಸೊ ಅದಕ್ಕಾಗಿ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಕ್ಸ್ಟ್ರಾಕ್ಟ್ಸ್ ಬೇಕಾದರೆ ಒಂದು ಸಪ್ರೇಟ್ ವೀಡಿಯೋನೂ ಬರುತ್ತೆ. ಸೊ ನೋಡೋಣ. ಮತ್ತು ನಿಮ್ಮ ಎಲ್ಲ ಒಂದು ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಇಂಗ್ಲೀಷ್ ಯಾರ್ಯಾರು ಬರೀತಾ ಇದ್ದೀರಾ, ತುಂಬ ಜನ ಬರೀತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ, ಎಲ್ಲರಿಗೂ ರೀಚ್ ಆಗಲಿ, ಅವರು ಚೆನ್ನಾಗಿ ಬರೀತಾರೆ. ಸೊ ಅದಕ್ಕಾಗಿ ಮತ್ತು ಸೋಷಲ್ ಅಂತೂ ರೆಡಿ ಮಾಡಿದ್ದೀನಿ. ನಾಡಿದ್ದು 22ನೇ ತಾರೀಕು ನಡೆಯೋ ಎಕ್ಸಾಮ್, ಕೊನೆ ಎಕ್ಸಾಮ್ ಆಗಿರುತ್ತೆ ನಿಮ್ಮ ಎಕ್ಸಾಮು. ಸೊ ಅದು ಫುಲ್ಲು ರೆಡಿ ಇದೆ. ಅದರದ್ದೇನು ಟೆನ್ಷನ್ ಬಿಟ್ಟಾಕ್ಬಿಡಿ ನೀವೆಲ್ಲ. ಏನಿದ್ರು ಯೂಟ್ಯೂಬ್ ಮಾತ್ರ ತಲೆ ಕೆಡಿಸ್ಕೊಳ್ಳಿ ಅಷ್ಟೇ. ಇಲ್ಲಿ ನಿಮಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾನು ಆಲ್ರೆಡಿ ಈ ಒಂದು ಎಕ್ಸಾಮ್ ಏನು ನಡೀತು ಈ ಒಂದು ಮಾರ್ಚಲ್ಲಿ. ಸೊ ಆ ಎಕ್ಸಾಮ್ದು ಪೂರ್ತಿ ಮಾರ್ಚ್ ಏಪ್ರಿಲಲ್ಲಿ ನಡೀತಲ್ಲ, ಆ ಎಕ್ಸಾಮ್ದು ಪೂರ್ತಿ ವೀಡಿಯೋಸು ಒಂದು 20 ವೀಡಿಯೋಸ್ ಇದೆ. ಸೊ ಅದ್ರ ಬಗ್ಗೆ ಸಂಬಂಧಪಟ್ಟಿದ್ದು ಇನ್ಕ್ಲೂಡಿಂಗ್ ಎಲ್ಲ ಗ್ರಾಮರು, ಒಂದು ಕ್ವಶನ್ ಫ್ರೇಮ್ ಮಾಡೋದು, ಒಂದು ಅನ್ಸೀನ್ ಪ್ಯಾರಾಗ್ರಾಫು, ಈ ಒಂದು ಸ್ಟೋರಿ ಡೆವಲಪ್ ಮಾಡೋದು, ಪ್ರತಿಯೊಂದು ಒಂದು ಪ್ರೊಫೈಲ್ ರೈಟಿಂಗು, ಪ್ರತಿಯೊಂದಕ್ಕೂ ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಅಷ್ಟು ವೀಡಿಯೋನ ನೋಡಬೇಕಂದ್ರೆ ನೀವು ನಮ್ಮ ಚಾನಲ್ನ ಒಂದು ಪ್ಲೇ ಲಿಸ್ಟ್ ಹೋಗಿ, ಅಲ್ಲಿ SSLC ಇಂಗ್ಲೀಷ್ ಅಂತಿದೆ ನೋಡಿ, ದಯವಿಟ್ಟು ನೋಡ್ಕೊಳ್ಳಿ. ಪ್ಲೇ ಲಿಸ್ಟ್ಗೆ ಹೋಗಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ SSLC ಇಂಗ್ಲೀಷ್ ಅಂತ ಬರುತ್ತೆ. ಸೊ ಅಲ್ಲಿ ಒಂದು 20 ವೀಡಿಯೋಸ್ ಇವೆ. ಸೊ ಜಸ್ಟ್ 20 ವೀಡಿಯೋಸ್ನ ನೋಡಿ, ನಿಮಗೆ ಒಳ್ಳೆ ಒಂದು ಬೆನಿಫಿಟ್ ಇದೆ. ಆ 21 ವೀಡಿಯೋ ಎಲ್ಲ ಪರ್ಟಿಕ್ಯುಲರಾಗೇ ಮಾಡಿದ್ದೀನಿ. ಲೆಟರ್ ರೈಟಿಂಗ್ ಬರೆಯೋದು, ಒಂದು ಎಕ್ಸ್ಟ್ರಾಕ್ಟ್ಸ್, ಪ್ರತಿಯೊಂದು ಸಪ್ರೇಟಾಗಿ ಮಾಡಿದ್ದೀನಿ. ಸೊ ಜಸ್ಟ್ ಅದನ್ನು ನೋಡ್ಕೊಳ್ಳಿ. ನಿಮ್ಗೆ ಇದೊಂದು ಮಾಹಿತಿ ಇಂಪಾರ್ಟೆಂಟ್, ಇದು ಎಲ್ಲರೂ ಕರೆಕ್ಟಾಗಿ ನೋಡಿ. ಪ್ಲೇ ಲಿಸ್ಟ್ ಹೋಗಿ ನಾನು ಹೇಳ್ದಂಗೆ ನೀವು ಚೆಕ್ ಮಾಡಿ. ನೋಡಿ, ಎಕ್ಸ್ಟ್ರಾಕ್ಟ್ಸ್ RC ಕ್ವಶನ್ಸ್ ಅಂತೀವಲ್ಲ ಅದೇ. ನೋಡಿ, ಇದು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಕಲರ್ಸ್ ಆಫ್ ಸೈಲೆನ್ಸಿಂದ ಒಂದು ನಿಮಗೆ ಒಂದು 4 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಕರೆಕ್ಟಾಗಿ. ಎಸ್, ನೋಡಿದ್ರಲ್ಲ, ಪೂರ್ತಿ ಇಷ್ಟು ನಿಮಗೆ ಒಂದು ಪ್ರತಿಯೊಂದು ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಗ್ರಾಮರು, ಕ್ವಶನ್ ಆನ್ಸರ್ಸು, ಸಮ್ಮರಿ, ಪೊಯಮ್ಮು, ಪ್ರತಿಯೊಂದು ಇನ್ಕ್ಲೂಡ್ ಆಗಿದೆ. ಸೊ ಇಷ್ಟನ್ನು ಕರೆಕ್ಟಾಗಿ ಈ ವಿಡಿಯೋನ ನೋಡಿದವ್ರಿಗೆ ಒಂದು ಬೆನಿಫಿಟ್ ಸಿಗುತ್ತೆ. ಸೊ ನಾಳೆ ನಿಮ್ಮ ಒಂದು ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಸೊ ಜಸ್ಟ್ ಒಂದು 10 ಮಿನಿಟ್ಸ್ ಈ ವಿಡಿಯೋಗೆ ಟೈಮ್ ಕೊಡಿ ಸಾಕು.
ನೀವು ಎಕ್ಸ್ಟ್ರಾ ನೋಡಿ, ಒಂದು ವೇಳೆ ಸಮ್ಮರಿ ಎಲ್ಲ ಓದ್ಕೊಂಡಿದ್ದೆ ಅಂದರೆ ಇಟ್ಸ್ ಓಕೆ, ನೀವು ಇದನ್ನು ಓದ್ಕೋಬೇಡಿ. ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನೀವು ಆಲ್ರೆಡಿ ಅದು ಪ್ರಿಪೇರ್ ಆಗಿರ್ತಾರೆ, ಮತ್ತೆ ಇದನ್ನು ಪ್ರಿಪೇರ್ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕಾಗಿ ನಾನು ಏನಿದ್ರು ಈ ಒಂದು ಎಕ್ಸಾಮ್ ತುಂಬ ರಿಪೀಟರ್ಸ್ ಬರೀತಾ ಇದ್ದಾರಲ್ಲ, ಸೊ ಅವ್ರಿಗಾಗಿ ನಾನು ಬೇಗ ಅರ್ಜೆಂಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರು ತುಂಬ ಓದೋಕ್ಕೂ ಆಗಲ್ಲ, ಇವಾಗ ಟೈಮು ಇಲ್ಲ. ಸೊ ಅದಕ್ಕಾಗಿ ನಾನು ಹಿಂದಿನ ದಿವಸನೇ ಮಾಡ್ತಿರೋದು. ಜಸ್ಟ್ ಎಷ್ಟಾಗುತ್ತೋ ಅಷ್ಟು ಓದ್ಕೊಳ್ಳಿ, ಅಟ್ಲೀಸ್ಟ್ ಪಾಸ್ ಆಗೋ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತಾಯಿದ್ದೀನಿ ನಾನು. ಸೊ ಮತ್ತೇನು ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ತಿಳಿಸಿ. ಹೇಳಿದ್ನಲ್ಲ, ನನ್ನ ಒಂದು ಪ್ಲೇ ಲಿಸ್ಟ್ಗೆ ಹೋಗಿ, ನನ್ನ ಚಾನಲ್ ಓಪನ್ ಮಾಡಿದ ತಕ್ಷಣ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಸೊ ಪ್ಲೇ ಲಿಸ್ಟ್ಗೆ ಹೋಗಿ ಇಲ್ಲಿ ಜಸ್ಟ್ ಇರಿ, ಸ್ವಲ್ಪ ನಾನೇ ತೋರಿಸ್ಬಿಡ್ತೀನಿ ಅದನ್ನು. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಒಂದು ನಾನು ಚಾನಲ್ ಓಪನ್ ಮಾಡಿದೆ. ಸೊ ನೋಡಿ, ಇಲ್ಲಿ ಪ್ಲೇ ಲಿಸ್ಟ್ ಇದೆ. ಸೊ ಜಸ್ಟ್ ಪ್ಲೇ ಲಿಸ್ಟಿಗೆ ಬನ್ನಿ. ನೋಡಿ, ಪ್ಲೇ ಲಿಸ್ಟ್ ಬಂದ ತಕ್ಷಣ ಒಂದು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ಕೆಳಗೆ ಬನ್ನಿ. ಎಲ್ಲ ನಾನು ಮೇಯ್ನ್ ಮಾಡೋದೇ SLC ಆ್ಯಂಡ್ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ. ಸೊ SLC ಕೆಳಗಡೆ ಇದೆ, ಎಲ್ಲನೂ ಒಂದು ನಾನು ಮಾಡೋ ವೀಡಿಯೋ ಎಲ್ಲ ಒಂದು ಪ್ಲೇ ಲಿಸ್ಟಲ್ಲಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲ ನಿಮ್ಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾನು ಅದನ್ನು ಕಷ್ಟ ಬಿದ್ದು ಆ ಪ್ಲೇ ಲಿಸ್ಟ್ ರೆಡಿ ಮಾಡಿ ಇಕ್ಕಿದ್ದೀನಿ ಇಷ್ಟು ದಿವಸ ಮಾಡಿರೋ ವೀಡಿಯೋಗಳದ್ದು. ಸೊ ಸುಮ್ಮನೆ ಎಲ್ಲ ಹಾಕಿಬಿಟ್ರೆ ಸುಮ್ಮನೆ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ. ಅದಕ್ಕಾಗಿ ಕ್ಲೀನಾಗಿ ನೋಡಿ, SLC ಇಂಗ್ಲೀಷ್ ಇಲ್ಲೇ ಇದೆ ನೋಡಿ ಪ್ಲೇ ಲಿಸ್ಟ್. ಟೋಟಲ್ 20 ವೀಡಿಯೋಸ್ ಇದೆ. ಇವಾಗ ಈ ಒಂದು ವೀಡಿಯೋನ ಅದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಟೋಟಲ್ 21 ವೀಡಿಯೋಸ್ ಆಗುತ್ತೆ ನೋಡಿ. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿ, ಇಂಗ್ಲೀಷ್ದು ನೋಡಿ ಕ್ಲೀನಾಗಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಂಗ್ಲೀಷ್ ಹಳೆ ಪ್ರಶ್ನೆ ಪತ್ರಿಕೆಗಳು, ಇಂಗ್ಲೀಷ್ನ ಎಲ್ಲ ಅಧ್ಯಾಯಗಳು ಸಮ್ಮರಿ ಕೊಟ್ಟಿದ್ದೀನಿ ಒಂದೊಂದು ವೀಡಿಯೋದಲ್ಲಿ ನೋಡಿ. ಎಕ್ಸ್ಟ್ರಾಕ್ಟ್ಸ್ ಇಲ್ಲಿದೆ ನೋಡಿ, ಇದು ನೋಡೋರು ನೋಡಿ ಸ್ಟೂಡೆಂಟ್ಸ್, ನೋಡಿ ಫುಲ್ ಎಕ್ಸ್ಟ್ರಾಕ್ಟ್ಸ್ ಇದೆ ಇಲ್ಲಿ. RC ಕ್ವಶನ್ಸ್ ಅಂತೀವಲ್ಲ, ಸೊ ಸಂಪೂರ್ಣ ಎಕ್ಸ್ಟ್ರಾಕ್ಟ್ಸ್ ಅಲ್ಲಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ನೋಡಿ, ಟೋಟಲ್ 20 ಕ್ವಶನ್ಸ್ ಇದೆ. ಸೊ ಕರೆಕ್ಟಾಗಿ ಎಲ್ಲ ವೀಡಿಯೋಗಳನ್ನ ವಾಚ್ ಮಾಡಿ, ನಿಮಗೊಂದು ಐಡಿಯಾ ಸಿಗುತ್ತೆ ನೋಡಿ. 2 ಮಾರ್ಕ್ಸ್ದು ಯಾರ್ಯಾರು ಬೇಕಂತ ಇದ್ದಾರೆ, ಸೊ ದಯವಿಟ್ಟು ಅವರು ಅರ್ಥ ಮಾಡ್ಕೊಳ್ಳಿ. ಇಲ್ಲಿದೆ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಕೊನೆಯ ವೀಡಿಯೋದಲ್ಲಿ ಪ್ಲೇ ಲಿಸ್ಟ್, ಇಂಗ್ಲೀಷ್ ಪ್ಲೇ ಲಿಸ್ಟಲ್ಲಿ ಕೊನೆಯ ವೀಡಿಯೋ, ಇಲ್ಲಿದೆ ಕೊನೆಯ ವೀಡಿಯೋ. ಕೊನೆಯ ವೀಡಿಯೋನ ಚೆಕ್ ಮಾಡಿ, ಅದರಲ್ಲಿ 2 ಮಾರ್ಕ್ಸ್ ಇದೆ. ಮತ್ತೇನು ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ತಿಳಿಸಿ. ಮೆಂಬರ್ಶಿಪ್ ತೊಗೊಳ್ಳಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ RC ಕ್ವಶನ್ಸ್ ತರ್ತೀನಿ. ನಿಮ್ಗೆ ಏನು ಬೇಕು ನೆಕ್ಸ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ತೊಗೊಂಬರ್ತೀನಿ.